ಜೈ ಆಂಜನೇಯ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆಯಲ್ಲಿ ಇವತ್ತು ಏನಾಗ್ತಿದೆ, ಎಷ್ಟು ಟಾಸ್ಕ್ ಕೊಟ್ಟಿದ್ದಾರೆ, ಟಾಸ್ಕ್ ಯಾರು ಆಡ್ತಾರೆ ಆ್ಯಂಡ್ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಚಂದನ್ ವರ್ಸಸ್ ವಿನಯ್ ಟೀಮ್ ಅವರು ಬಲೂನ್ನ ಕಾಲಲ್ಲಿ ಬ್ಯಾಲೆನ್ಸ್ ಮಾಡಿ ಬಕೆಟ್ಗೆ ಹಾಕೋ ಟಾಸ್ಕ್ನ ಸಕ್ಸಸ್ಫುಲಿ ಮುಗಿಸಿದ ಮೇಲೆ ಕ್ವಾಲಿಫೈಯರ್ ರೌಂಡ್ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಎನರ್ಜಿ ಬೇಕು, ಬೇರೆ ಅವ್ರನ್ನ ಡಿಫೆಂಡ್ ಮಾಡ್ಕೋಬೇಕು ಅಂತ ರೀಸನ್ ಹೇಳಿ ವಿನಯ್ ಟೀಮಿಂದ ಲಿಖಿತ್, ಸಂಗೀತ ಟೀಮಿಂದ ಪೂರ್ಣಿಮಾ, ಶ್ರುತಿ ಟೀಮಿಂದ ಸ್ನೇಹ, ಚಂದನ್ ಟೀಮಿಂದ ಚರಣ್ ಶೆಟ್ಟಿ ಆಡ್ತಾರೆ. ಟಾಸ್ಕ್ ಏನಪ್ಪಾ ಅಂದ್ರೆ, ಸ್ಟೇಜ್ ಮೇಲೆ ಟೈರ್ ಇಟ್ಟಿರ್ತಾರೆ. ರೆಡ್, ಯೆಲ್ಲೋ, ಬ್ಲೂ, ಗ್ರೀನ್ ಕಲರ್ದು 4 ಬಾಕ್ಸ್ ಇರುತ್ತೆ. ಸ್ಕ್ವೇರ್ ಬೋರ್ಡ್ ತರ ಪ್ಲಾಟ್ಫಾರ್ಮ್ ಇರುತ್ತೆ. ಇನಿಷಿಯಲಿ 4 ಪ್ಲೇಯರ್ಸ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಿಂತಿರಬೇಕು. ಗೇಮ್ ಸ್ಟಾರ್ಟ್ ಆದಾಗ ಓಡ್ ಬಂದು ಟೈರ್ ಅಲ್ಲಿ ಇಟ್ಟಿರೋ ಒಂದು ಪೋಲ್ನ ತಗೊಂಡು ಅವರ್ ಬಾಕ್ಸ್ಗೆ ಹಾಕಬೇಕು. ಯಾರು ಹೈಯೆಸ್ಟ್ ಹಾಕ್ತಾರೋ ಅವ್ರ ವಿನ್ನರ್. ಬಿಗ್ ಬಾಸ್ ಮನೆ ಒಳಗೆ ಇದಕ್ಕಿಂತ ಟಫ್ ಆಗಿರೋ ಟಾಸ್ಕ್ ಇರುತ್ತೆ. ನೀವೆಲ್ಲ ಇವಾಗಲೇ ಪ್ರಿಪೇರ್ ಆಗ್ತಿದ್ದೀರಾ ಅಂತ ವಿನಯ್ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಸೆಕೆಂಡ್ ಟಾಸ್ಕ್ ನ ವಿನಯ್ ಟೀಮ್ ಇಂದ ಲಿಖಿತ್ ವರ್ಸಸ್ ಚಂದನ್ ಟೀಮ್ ಇಂದ ಕಿರಣ್ ಆಡ್ತಾರೆ. ಟಾಸ್ಕ್ ಏನಪ್ಪಾ ಅಂದ್ರೆ, ಸ್ಟೇಜ್ ಮೇಲೆ ರೆಡ್ ಕಲರ್ದು ಪ್ಲಾಂಕ್ ಇಟ್ಟಿರ್ತಾರೆ. ಎಂಡ್ ಅಲ್ಲಿ ಫ್ಲಾಗ್ ಇರುತ್ತೆ. ಕಿರಣ್ ಅಂಡ್ ಲಿಖಿತ್ ಕಾಲ್ನ ಕಟ್ ಹಾಕಿರ್ತಾರೆ. ಕೈಯಲ್ಲಿ ರೋಪ್ ಸಪೋರ್ಟ್ ತಗೊಂಡು ಫ್ಲಾಗ್ ವರ್ಗೂ ರೀಚ್ ಆಗ್ಬೇಕು. ಮಿಡ್ ಪಾಯಿಂಟ್ ಇಂದ ಎಂಡ್ ಪಾಯಿಂಟ್ ವರ್ಗೂ ಹೋಗಿ ಯಾರು ಫ್ಲಾಗ್ ತಗೊಳ್ತಾರೋ ಅವರು ವಿನ್ನರ್. ಫೈನಲಿ ಈ ಟಾಸ್ಕ್ ನ ವಿನಯ್ ಟೀಮ್ ಇಂದ ಆಡ್ತಿರೋ ಲಿಖಿತ್ ವಿನ್ ಆಗ್ತಾರೆ ಅಂಡ್ ಪಾಯಿಂಟ್ಸ್ ವಿನಯ್ ಟೀಮ್ಗೆ ಸಿಗುತ್ತೆ. ಯಾರಿಗೆ ಹೈಯೆಸ್ಟ್ ಪಾಯಿಂಟ್ ಸಿಗಬಹುದು ಅಂತ ಕಮೆಂಟ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.